Good morning, students. Welcome to Learning Management System, an initiative introduced by Department of Collegiate Education, Karnataka, exclusively for the students who are studying in JFJCs. In the previous class, we had a discussion on determinants of dividend policy or factors influencing dividend policy, which the internal factors and the external factors. We had a list of factors which influence the dividend policy. We discussed all of them. In this class, we'll have a discussion on types of dividend policies and forms or types of dividends. ಈ ಒಂದು ಸೆಷನ್ ಅಲ್ಲಿ ನಾವು ಡಿವಿಡೆಂಡ್ ಪಾಲಿಸಿಯ ಟೈಪ್ಸ್ ಗಳನ್ನ ತಿಳ್ಕೊಳ್ಳೋಣ ಮತ್ತೆ ಡಿಫರೆಂಟ್ ಫಾರ್ಮ್ಸ್ ಆಫ್ ಡಿವಿಡೆಂಡ್ಸ್ ಗಳ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ಲಿ ವಿಲ್ ಲರ್ನ್ ಅಬೌಟ್ ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಓಕೆ, ಡಿವಿಡೆಂಡ್ ಪಾಲಿಸಿ ಅಂದ್ರೆ ಗೊತ್ತು, ದ ಪಾಲಿಸಿ in relation to payment of dividend. What much of profit to be declared as dividend and what portion of profit to be retained with the company. A decision with regard to this is known as dividend decision or a dividend policy of a firm. So companies, according to their own financial strength and their nature of business and other factors, we have discussed the factors which influences dividend policy. Considering all those factors, companies will frame a dividend policy of their own. ನಾವೇನು ಫ್ಯಾಕ್ಟರ್ಸ್ಗಳು ಅಥವಾ ಡಿಟರ್ಮಿನೆಂಟ್ಸ್ಗಳನ್ನ ಹಿಂದಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಅವನ್ನೆಲ್ಲವನ್ನುಗಳನ್ನ ಪರಿಗಣನೆಗೆ ತಗೊಂಡು ಕಂಪನಿಗಳು ಅವರದ್ದೇ ಆದಂತಹ ಡಿವಿಡೆಂಡ್ ಪಾಲಿಸಿಗಳನ್ನ ಫ್ರೇಮ್ ಮಾಡ್ಕೊಂಡಿರ್ತಾರೆ. ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿವಿಡೆಂಡ್ ಪಾಲಿಸೀಸ್. ಬೇರೆ ಬೇರೆ ರೀತಿಯ ಡಿವಿಡೆಂಡ್ ಪಾಲಿಸಿಗಳು ಇರುವಂತ ಸಾಧ್ಯತೆ ಇದೆ. ಅದು ಯಾವ್ದು ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಮೊದಲನೇ ಡಿವಿಡೆಂಡ್ ಪಾಲಿಸಿಯ ಟೈಪ್ ಯಾವ್ದಪ್ಪ ಅಂತಂದ್ರೆ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಓಕೆ, ಏನು ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅಂತಂದ್ರೆ ಪೇಮೆಂಟ್ ಆಫ್ ಡಿವಿಡೆಂಡ್ ಅಟ್ ದಿ ಯೂಶುವಲ್ ರೇಟ್ ಈಸ್ ಟರ್ಮ್ಡ್ ಆಸ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಅಂತಂದ್ರೆ ಒಂದು ರೆಗ್ಯುಲರ್ ರೇಟ್ ನಲ್ಲಿ, ಒಂದು ಕಾನ್ಸ್ಟೆಂಟ್ ರೇಟ್ ನಲ್ಲಿ ಡಿವಿಡೆಂಟ್ ಅನ್ನ ಪೇ ಮಾಡ್ತಿದ್ರೆ, ಯೂಶುವಲ್ ರೇಟ್ ನಲ್ಲಿ ಎವ್ರಿ ಇಯರ್ ಅಥವಾ ವೆನ್ ಎವರ್ ದ ಕಂಪನಿ ಮೇಕ್ಸ್ ಪ್ರಾಫಿಟ್ ಅವಾಗೆಲ್ಲ ಒಂದು ಯೂಶುವಲ್ ರೇಟ್ ನಲ್ಲಿ ಡಿವಿಡೆಂಟ್ ಅನ್ನ ಪೇ ಮಾಡ್ತಿದ್ರೆ ನಾವು ಅದಕ್ಕೆ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಇದು ಯಾರಿಗಪ್ಪ ಯೂಸ್ ಆಗುತ್ತೆ ಅಂತಂದ್ರೆ, ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ, ಡಿಸೈರ್ ಆಫ್ ಶೇರ್ ಹೋಲ್ಡರ್ಸ್ ಅಂತ. ಶೇರ್ ಹೋಲ್ಡರ್ಸ್ ಏನೇನೋ ಆಸ್ಪಿರೇಷನ್ಸ್ ಡಿಸೈರ್ ಗಳನ್ನ ಇಟ್ಕೊಂಡಿರ್ತಾರೆ, ಡಿವಿಡೆಂಟ್ ಅನ್ನ ಯಾವ್ದಾವ್ದೋ ರೀತಿನಲ್ಲಿ ನೋಡ್ತಿರ್ತಾರೆ. ಈ ರಿಟೈರ್ಡ್ ಪರ್ಸನ್ಸ್ಗಳು ಅಥವಾ ಮನೆಯಲ್ಲಿರುವಂತವ್ರು, ಅವರೆಲ್ಲ ವಿಡೋಸ್ ಯಾರಿರ್ತಾರೆ ಅಥವಾ ಸುಮಾರು ಜನ ಏಜ್ ಆಗಿರುವಂತ ಇನ್ವೆಸ್ಟರ್ಸ್, ರೈಟ್, ಎಕನಾಮಿಕಲಿ ವೀಕರ್ ಇರುವಂತ ಜನಗಳು, ಇವರೆಲ್ಲರುಗಳು ಏನಪ್ಪ ಡಿವಿಡೆಂಡ್ ಅನ್ನ ದೇ ಲುಕ್ ಆಸ್ ಅ ಸೋರ್ಸ್ ಆಫ್ ಇನ್ಕಮ್, ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್. ಸೊ ಫಾರ್ ದೆಮ್ ದಿಸ್ ಪಾಲಿಸಿ ಈಸ್ ಹೆಲ್ಪ್ಫುಲ್. ವಿಲ್ ಲುಕ್ ಅಟ್ ದಿ ಅಡ್ವಾಂಟೇಜಸ್ ಆಫ್ ದಿಸ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ. ಏನು ಅಡ್ವಾಂಟೇಜ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಇದ್ರೆ? ಎಸ್ಟಾಬ್ಲಿಷಸ್ ಎ ಪ್ರಾಫಿಟಬಲ್ ರೆಕಾರ್ಡ್ ಆಫ್ ದ ಕಂಪನಿ. ಕಂಪನಿ ರೆಗ್ಯುಲರ್ ಆಗಿ ಒಂದು ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಡಿವಿಡೆಂಡ್ ಕೊಡ್ತಿದೆ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಕಂಪನಿ ಪ್ರಾಫಿಟಬಲ್ ಇದೆ, ಕಂಪನಿ ಒಳ್ಳೆ ಪ್ರಾಫಿಟ್ ನ ರೆಕಾರ್ಡ್ ಇಟ್ಕೊಂಡಿದೆ ಅನ್ನೋದನ್ನ ಇದು ಎಸ್ಟಾಬ್ಲಿಷ್ ಮಾಡುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪಾ? ಕ್ರಿಯೇಟ್ ಕಾನ್ಫಿಡೆನ್ಸ್ ಅಮಾಂಗೆಸ್ಟ್ ದ ಶೇರ್ ಹೋಲ್ಡರ್ಸ್. ಕಂಪನಿ ಒಂದು ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಯೂಶುವಲ್ ರೇಟ್ ನಲ್ಲಿ ಡಿವಿಡೆಂಟ್ ಅನ್ನ ಪೇ ಮಾಡ್ತಿದ್ಯಪ್ಪ, ಎವ್ರಿ ಟೈಮ್ ಇಟ್ ಪೇಸ್ ಡಿವಿಡೆಂಟ್ ಅವಾಗೆಲ್ಲ ಕೂಡ ಅಂತಂದ್ರೆ that creates confidence among shareholders. Next, it aids long run financing and renders financing easier. ಈ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಗಳಿಗೆ ಅಥವಾ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಲಾಂಗ್ ರನ್ ಫಿನಾನ್ಸ್ಗೆ ನಮ್ಗೆ ಏನ್ ಮಾಡುತ್ತೆ? ಸಹಾಯ ಮಾಡುತ್ತೆ. ನೆಕ್ಸ್ಟ್, ಸ್ಟೆಬಿಲೈಸಸ್ ದ ಮಾರ್ಕೆಟ್ ವ್ಯಾಲ್ಯೂಸ್ ಆಫ್ ಶೇರ್ಸ್. ಮಾರ್ಕೆಟ್ ವ್ಯಾಲ್ಯೂಸ್ ಆಫ್ ಶೇರ್ಸ್ ಏನಿದೆ, ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂಸ್ ಆಫ್ ಶೇರ್ಸ್, ಈ ಕಾನ್ಸ್ಟೆಂಟ್ ಡಿವಿಡೆಂಡ್ ಪಾಲಿಸಿ ಏನಿದೆ, ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ, ಅದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನ ಸ್ಟೆಬಿಲೈಸ್ ಮಾಡುತ್ತೆ, ಸ್ಟೇಬಲ್ ಆಗಿ
ಇರೋ ತರ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಆರ್ಡಿನರಿ ಪೀಪಲ್ ವ್ಯೂ ಡಿವಿಡೆಂಡ್ಸ್ ಆಸ್ ಅ ಸೋರ್ಸ್ ಆಫ್ ಫಂಡ್ಸ್ ಟು ಮೀಟ್ ದೇರ್ ಡೇ ಟು ಡೇ ಎಕ್ಸ್ಪೆನ್ಸಸ್. ಐ ಟೋಲ್ಡ್ ಯು, ಯಾರ್ಯಾರಿಗೆ ಡಿವಿಡೆಂಡು ಒಂದು ಸೋರ್ಸ್ ಆಫ್ ಇನ್ಕಮ್ ತರ ಕಾಣುತ್ತೆ, ಓಕೆನಾ, ಅವ್ರಿಗೆ ಆರ್ಡಿನರಿ ಜನಗಳಿಗೆ ಡಿವಿಡೆಂಡ್ ಒಂದು ಸೋರ್ಸ್ ಆಫ್ ಇನ್ಕಮ್ ತರ, ಅವ್ರಿಗೆ ಈ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ಇಫ್ ಪ್ರಾಫಿಟ್ಸ್ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ರೆಗ್ಯುಲರ್ಲಿ ಆಸ್ ಡಿವಿಡೆಂಡ್ಸ್ ಅಂಡ್ retained as retained earnings, shareholders may have to pay higher tax in the year in which accumulated profits are distributed as dividends. ಓಕೆ, ಇಲ್ಲಿವರೆಗೂ ಒಂದ್ 2-3 ವರ್ಷ, ಈ ವರ್ಷದವರೆಗೂ ಡಿವಿಡೆಂಡ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಇನ್ವೆಸ್ಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಇತ್ತು. ಇವಾಗ ಡಿವಿಡೆಂಡ್ಸ್ ಆರ್ ಗೋಯಿಂಗ್ ಟು ಬಿ ಟ್ಯಾಕ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಇನ್ವೆಸ್ಟರ್ಸ್. ಇನ್ ಕೇಸ್ ಕಂಪ್ನಿ ರೆಗ್ಯುಲರ್ ಡಿವಿಡೆಂಡ್ಸ್ ಗಳನ್ನ ಕೊಡದೆ ಅಷ್ಟು ಪ್ರಾಫಿಟ್ಸ್ ಅನ್ನ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಂತಿದೆ ಅಂತ ಅನ್ಕೊಳ್ಳೋಣ. ಯಾವತ್ತಾದ್ರೂ ಒಂದಿನ ಏನ್ ಮಾಡ್ಬೇಕಾಗುತ್ತೆ, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಲ್ಲಿ ಡಿವಿಡೆಂಡ್ಸ್ ಗಳನ್ನ, ಹೈ ಅಮೌಂಟ್ ಆಫ್ ಡಿವಿಡೆಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲೇಬೇಕಾಗುತ್ತೆ. ಅವಾಗ ದ ಪರ್ಸನ್ ಹೂ ರಿಸೀವ್ಸ್ ದಟ್ ಡಿವಿಡೆಂಡ್ ಅಥವಾ ಹ್ಯೂಜ್ ಅಮೌಂಟ್ ಆಫ್ ಡಿವಿಡೆಂಡ್ಸ್ ವಿಲ್ ಹ್ಯಾವ್ ಟು ಪೇ ಹೈಯರ್ ಟ್ಯಾಕ್ಸ್. ತುಂಬಾನೇ ಜಾಸ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ದಟ್ ಇಸ್ ವೈ ದಿಸ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಈಸ್ ಅಡ್ವಾಂಟೇಜಸ್ ಟು ದಿ ಕಂಪನಿ ಅಂಡ್ both to the company and shareholders. Next type of dividend policy ಯಾವದಪ್ಪ ಅಂದ್ರೆ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ. ಏನು ಈ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಅಂತಂದ್ರೆ, either in terms of amount or in terms of percentage or in terms of amount plus percentage, ಈ ವಿಚಾರದಲ್ಲಿ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದು, ಸ್ಟೇಬಲ್ ಆಗಿರುವಂಥದ್ದು. ಸೊ ಈ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಅಂದ್ರೇನು? ಸ್ಟೇಬಲ್ ಡಿವಿಡೆಂಡ್ ಮೀನ್ಸ್ ಪೇಮೆಂಟ್ ಆಫ್ ಸರ್ಟೈನ್ ಮಿನಿಮಮ್ ಅಮೌಂಟ್ ಆಫ್ ಡಿವಿಡೆಂಡ್ ರೆಗ್ಯುಲರ್ಲಿ ಅಂತ. ಒಂದು ಕನ್ಫರ್ಮ್ ಅಮೌಂಟ್, ಇಷ್ಟನ್ನ ರೆಗ್ಯುಲರ್ ಆಗಿ ಸ್ಟೇಬಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪೇ ಮಾಡ್ತಾ ಹೋಗೋದು ಡಿವಿಡೆಂಡ್ ಅಂತ. ಸೊ ಇದ್ರಲ್ಲಿ 3 ತರ ಪೇ ಮಾಡ್ಬೋದು. ಒಂದು ಕಾನ್ಸ್ಟೆಂಟ್ ಡಿವಿಡೆಂಡ್ ಪರ್ ಶೇರ್, 1 ಶೇರ್ಗೆ 5 ರೂಪಿ ಅಂತ ಹೇಳಿ ಕೊಡೋದು. ಅಥವಾ ಕಾನ್ಸ್ಟೆಂಟ್ ಪೇಔಟ್ ರೇಷಿಯೋ. ಪೇಔಟ್ ರೇಷಿಯೋ ಅಂತಂದ್ರೆ 20% ವಿಲ್ ಬಿ ದ ಪೇಔಟ್ ರೇಷಿಯೋ, 20% of profits every year. Stable rupee dividend plus extra dividend. Constant dividend per share ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಡಿವಿಡೆಂಡ್ ಅನ್ನ ಕೊಡೋದು. ಈ ಮೂರಲ್ಲಿ ಯಾವುದನ್ನಾದ್ರೂ ಕೂಡ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿನಲ್ಲಿ ಫಾಲೋ ಮಾಡಬಹುದು. ಓಕೆ, ಇಲ್ಲಿ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿನ ಅಡ್ವಾಂಟೇಜಸ್ ನೋಡೋಣ. ಫಸ್ಟ್ ಅಡ್ವಾಂಟೇಜ್ ಇಸ್ ಇಟ್ ಈಸ್ ಸೈನ್ ಆಫ್ ಕಂಟಿನ್ಯೂಡ್ ನಾರ್ಮಲ್ ಆಪರೇಷನ್ಸ್ ಆಫ್ ದ ಕಂಪನಿ. ಕಂಪನಿಯವರು ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ಕೊಂತಿದ್ದಾರೆ, ಅವರು ಕಾನ್ಸ್ಟೆಂಟ್ ಡಿವಿಡೆಂಡ್ ಅನ್ನ ಕೊಡ್ತಿದ್ದಾರೆ, ಅಥವಾ ದ ಕಂಪನಿ ಇಸ್ ಮೇಂಟೈನಿಂಗ್ ಕಾನ್ಸ್ಟೆಂಟ್ ಪೇಔಟ್ ರೇಷಿಯೋ ಅಂತಂದ್ರೆ ದಟ್ ಸಿಂಬಲೈಸಸ್ ದ ಕಂಪನೀಸ್ ಆಪರೇಷನ್ಸ್ ಆರ್ ಇನ್ ನಾರ್ಮಲ್ ಕಂಡೀಷನ್ಸ್. ಕಂಪನಿ ನಾರ್ಮಲ್ ಕಂಡೀಷನ್ ಅಲ್ಲಿ ವರ್ಕ್ ಮಾಡ್ತಿದೆ ಅನ್ನೋದನ್ನ ಅದು ಸಿಂಬಲೈಸ್ ಮಾಡುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಆಫ್ ದಿಸ್ ಪಾಲಿಸಿ ಇಸ್ ಇಟ್ ಸ್ಟೆಬಿಲೈಸಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಆಸ್ ಇನ್ ದ ಕೇಸ್ ಆಫ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಆಲ್ಸೋ. ಏನು ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಇದ್ದಾಗಲೂ ಕೂಡ ದಟ್ ಪಾಲಿಸಿ ಆಲ್ಸೋ ಸ್ಟೆಬಿಲೈಸಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಸಿಮಿಲರ್ಲಿ ದಿಸ್ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಆಲ್ಸೋ ಸ್ಟೆಬಿಲೈಸಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. It creates confidence among the investors. Even this stable dividend policy also creates confidence among the investors. It provides a source of livelihood to those investors who view dividend as a source of funds to meet their day-to-day expenses. Stable dividend policy ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಎಷ್ಟೋ ರೂಪಾಯಿನ ನಾವು ಡಿವಿಡೆಂಟ್ ಆಗಿ ಕೊಡ್ತಾ ಹೋಗ್ತೀವಿ. The people who treats dividends as a source of income, sources of funds to meet their day-to-day expenses, for them it will be more beneficial. So these are the advantages of stable dividend policy. Next kind of dividend policy is irregular dividend policy. Irregularities exist. Irregularities ಅಂದ್ರೆ ಒಂದು ವರ್ಷ 5% ಡಿವಿಡೆಂಡ್ ಕೊಡೋದು, ಒಂದು ವರ್ಷ 2 ರೂಪಾಯಿ ಡಿವಿಡೆಂಡ್ ಕೊಡೋದು, ಒಂದು ವರ್ಷ ಡಿವಿಡೆಂಡೇ ಕೊಡದೇ ಇರೋದು, ಓಕೆನಾ, ಈ ತರ ಇರ್ರೆಗ್ಯುಲಾರಿಟೀಸ್, ಫ್ಲಕ್ಚುಯೇಷನ್ಸ್ ಗಳನ್ನ ಮಾಡೋದು, ಕಾನ್ಸ್ಟೆಂಟ್ ಆಗಿ ಯಾವುದನ್ನು ಮಾಡದೇ ಇರೋದು, ಇದನ್ನು ನಾವು ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಸಮ್ ಕಂಪನೀಸ್ ಫಾಲೋ ಇರ್ರೆಗ್ಯುಲರ್ ಡಿವಿಡೆಂಡ್ ಪೇಮೆಂಟ್ಸ್ ಆನ್ ಅಕೌಂಟ್ ಆಫ್ ದ ಫಾಲೋಯಿಂಗ್. ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಯಾಕಪ್ಪ ಆಗುತ್ತೆ ಅಂತಂದ್ರೆ ಕಂಪನಿಗಳು ಅವ್ರೇನ್ ಬೇಕಂತ ಮಾಡಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಅನಿವಾರ್ಯತೆಯಿಂದ ಮಾಡಲೇಬೇಕಾಗುತ್ತೆ. ಯಾಕೆ? ರೀಸನ್ಸ್ ಆರ್ ಅನ್ಸರ್ಟೈನಿಟಿ ಆಫ್ ಅರ್ನಿಂಗ್ಸ್.
ಅರ್ನಿಂಗ್ಸ್ ಬರುತ್ತಾ ಇಲ್ವಾ ಅನ್ನೋದೇ ಗ್ಯಾರಂಟಿ ಇಲ್ಲ, ಅನ್ಸರ್ಟೈನ್ ಇದೆ. ಸೊ ಆ ಸಿಚುವೇಶನ್ ಅಲ್ಲಿ ದ ಕಂಪನೀಸ್ ಮೇ ನಾಟ್ ಫಾಲೋ ಈದರ್ ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಆರ್ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ. ಅವಾಗ ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಫಾಲೋ ಮಾಡಲೇಬೇಕಾಗುತ್ತೆ. ಡಿವಿಡೆಂಡ್ಸ್ ಬಿಕಮ್ಸ್ ಇರ್ರೆಗ್ಯುಲರ್, ಕಂಟಿನ್ಯೂಸ್ ಆಗಿ ಕೊಡೋಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ರೀಸನ್ ಏನಪ್ಪಾ ಅಂದ್ರೆ ಅನ್ಸಕ್ಸಸ್ಫುಲ್ ಬಿಸ್ನೆಸ್ ಆಪರೇಷನ್. ಯಾವುದೋ ಬಿಸ್ನೆಸ್ ಆಪರೇಷನ್ ಫೇಲ್ಯೂರ್ ಆಗ್ಬಿಡ್ತು, ಸೊ ಕಂಪನಿ ಕ್ಯಾನ್ ನಾಟ್ ಪೇ ರೆಗ್ಯುಲರ್ ಡಿವಿಡೆಂಡ್ಸ್. ಲ್ಯಾಕ್ ಆಫ್ ಲಿಕ್ವಿಡ್ ರಿಸೋರ್ಸಸ್. ಕಂಪನಿನಲ್ಲಿ ಡಿವಿಡೆಂಡ್ ಪೇ ಮಾಡಲಿಕ್ಕೆ ಲಿಕ್ವಿಡ್ ರಿಸೋರ್ಸಸ್ ಇಲ್ಲ, ದ ಕಂಪನಿ ಕ್ಯಾನ್ ನಾಟ್ ಪೇ ಡಿವಿಡೆಂಡ್ಸ್. ಸೊ ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಸ್ಟಾರ್ಟ್ ಆಗಿಬಿಡುತ್ತೆ. ಫಿಯರ್ ಆಫ್ ಅಡ್ವರ್ಸ್ ಎಫೆಕ್ಟ್ ಆಫ್ ರೆಗ್ಯುಲರ್ ಡಿವಿಡೆಂಡ್ ಆನ್ ದ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಫ್ ಎ ಕಂಪನಿ. ಸೊ ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡ್ತಾನೆ ಇದ್ರೆ ಕಂಪನಿಯ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಭಯ ಬಂದ್ಬಿಡುತ್ತೆ. ಏನಾಗ್ಬೋದು? ಅಡ್ವರ್ಸ್ ಎಫೆಕ್ಟ್ ಆಗ್ಬೋದು. ನಾನು ನಿಮ್ಗೆ ಹೇಳಿದೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡಿವಿಡೆಂಡ್ ಪಾಲಿಸಿ ಹೇಳ್ಬೇಕಂದಾಗ ಕಂಟಿನ್ಯೂಸ್ ಆಗಿ ಡಿವಿಡೆಂಡ್ ಕೊಡ್ತಾನೆ ಇರಬೇಕು ಅಂತಂದ್ರೆ ಕಂಪನಿ ಪ್ರಾಫಿಟ್, ಅಕ್ಯುಮುಲೇಟೆಡ್ ಪ್ರಾಫಿಟ್ ಎಲ್ಲಾನು ಖಾಲಿ ಮಾಡ್ಕೋಬೇಕಾಗುತ್ತೆ. ಫ್ಯೂಚರ್ ಅಲ್ಲಿ ಏನಾದ್ರೂ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಬಂತಂದಾಗ ನಾವು ಎಕ್ಸ್ಟರ್ನಲ್ ಸೋರ್ಸ್ ಹತ್ರ ಹೋಗಿ ಮತ್ತೆ ಫಂಡ್ ಅನ್ನ ರೇಸ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ ನಾವೇನಾದ್ರು ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿಯನ್ನ ಫಾಲೋ ಮಾಡಿದ್ರೆ ಅಡ್ವರ್ಸ್ ಎಫೆಕ್ಟ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಕಂಪನೀಸು ಇರ್ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ ಅನ್ನು ಕೂಡ ಫಾಲೋ ಮಾಡ್ತವೆ. ಅಂದ್ರೆ ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡದೇ ಇರೋದು. ಇರ್ರೆಗ್ಯುಲರ್ ಅಂದ್ರೆ ರೆಗ್ಯುಲರ್ ಆಗಿ ಕೊಡದೆ ಅವಾಗವಾಗ ಕೊಡುವಂಥದ್ದು ಅಂತ. ಅಂಡ್ ದ ಫೋರ್ತ್ ಕ್ಯಾಟಗರಿ ಆಫ್ ಡಿವಿಡೆಂಡ್ ಪಾಲಿಸಿ ಇಸ್ ನೋ ಡಿವಿಡೆಂಡ್ ಪಾಲಿಸಿ. ನೋ ಡಿವಿಡೆಂಡ್ ಪಾಲಿಸಿ ಅಂದ್ರೆ ಡಿವಿಡೆಂಡೇ ಕೊಡ್ದಿಲ್ದಿರೋದು. ಎ ಕಂಪನಿ ಮೇ ಫಾಲೋ ಎ ಪಾಲಿಸಿ ಆಫ್ no dividends, paying no dividends, policy of paying no dividends presently because of its unfavorable working capital position for an account of requirements of funds for future expansion and growth. Okay. A company may follow a policy of paying no dividends presently because of its unfavorable working capital position. ಈ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ ಚೆನ್ನಾಗಿಲ್ಲಪ್ಪ, ಸೊ ಕಂಪನಿ ಕ್ಯಾನ್ ನಾಟ್ ಇಶ್ಯೂ ಡಿವಿಡೆಂಡ್ಸ್. ಡಿವಿಡೆಂಡೇ ಕೊಡಕ್ಕಾಗಲ್ಲ. ಆರ್ on account of requirements of funds for future expansion and growth. ಕಂಪನಿ ಫ್ಯೂಚರ್ ಅಲ್ಲಿ ಏನೋ ಎಕ್ಸ್ಪಾನ್ಷನ್ ಮಾಡಬೇಕು, ಗ್ರೋತ್ ಇದೆ, ಏನೋ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೆ. ಫಾರ್ ದಟ್ ಕಂಪನಿ ನೀಡ್ಸ್ additional capital for which the entire earnings going to be retained with the company. That is why the company is not paying any dividend. At this situation, the company will be following no dividend policy. ಅಂದ್ರೆ ಡಿವಿಡೆಂಡ್ ಕೊಡಲ್ಲ ಅಂತ. So there are 4 kinds of dividend policy. ಒಂದು ರೆಗ್ಯುಲರ್ ಡಿವಿಡೆಂಡ್ ಪಾಲಿಸಿ, ಇನ್ನೊಂದು ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ, ಅಂಡ್ ದ ನೆಕ್ಸ್ಟ್ ಒನ್ ಈಸ್ irregular dividend policy, and the last one is no dividend policy. We'll move to the forms of dividend. Forms or types of dividend ನೋಡೋಣ. There are 6 forms or types of dividend: cash dividend, stock splits, scrip dividend, bond dividend, and property dividend. We'll discuss one by one in detail. First one is a cash dividend. ಸೊ ಫಾರ್ಮ್ಸ್ ಆಫ್ ಡಿವಿಡೆಂಡ್ ಅಂದ್ರೆ ಏನು? ಡಿವಿಡೆಂಡ್ ಅನ್ನ ಯಾವ್ಯಾವ ರೂಪದಲ್ಲಿ ಕೊಡಬಹುದು ಅಥವಾ ಕಂಪನಿಗಳು ಕೊಡ್ತವೆ ಅಂತ. ಮೊದಲನೇದೇನು? ಕ್ಯಾಶ್ ಡಿವಿಡೆಂಡ್. ಇಫ್ ದ ಡಿವಿಡೆಂಡ್ ಈಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಇಟ್ ಈಸ್ ಕ್ಯಾಶ್ ಡಿವಿಡೆಂಡ್. ಓಕೆನಾ? ಇನ್ ಕ್ಯಾಶ್ ಡಿವಿಡೆಂಡ್ ಶೇರ್ ಹೋಲ್ಡರ್ ರಿಸೀವ್ ಅ ಚೆಕ್ ಫಾರ್ ದ ಅಮೌಂಟ್ ಡ್ಯೂ ಟು ದಮ್, ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಚೆಕ್. ಏನಾದರೂ ಕೊಡ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ? ಕ್ಯಾಶ್ ಡಿವಿಡೆಂಡ್ ಅಂತ ಕರಿತೀವಿ. ಯೂಶುವಲ್ ಆಗಿ ಶೇರ್ ಹೋಲ್ಡರ್ಸ್ ವೆರಿ ಸ್ಟ್ರಾಂಗ್ಲಿ ಪ್ರಿಫರ್ ಕ್ಯಾಶ್ ಡಿವಿಡೆಂಡ್ಸ್. ಕ್ಯಾಶ್ ಡಿವಿಡೆಂಡ್ ಅಂತ ಅವರು ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಫರ್ ಮಾಡ್ತಾರೆ. ಬಟ್ ಕಂಪನಿ ಕ್ಯಾಶ್ ಡಿವಿಡೆಂಡ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಯಾಕಂದ್ರೆ ಇಫ್ ದ ಕಂಪನಿ ಹ್ಯಾಸ್ ಸಫಿಷಿಯಂಟ್ ಲಿಕ್ವಿಡ್ ರಿಸೋರ್ಸಸ್ ಟು ಪೇ ಆಫ್ ಕ್ಯಾಶ್ ಡಿವಿಡೆಂಡ್ಸ್, ದ ಕಂಪನಿ ಕ್ಯಾನ್ ಪೇ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸ್ಟಾಕ್ ಡಿವಿಡೆಂಡ್ಸ್. ಸ್ಟಾಕ್ ಅಂದ್ರೆ ಶೇರ್ಸ್. ವೆನ್ ದ ಫರ್ಮ್ ಇಶ್ಯೂ ಅಡಿಷನಲ್ ಶೇರ್ಸ್ ಆಫ್ ಇಟ್ಸ್ ಓನ್ stock to the shareholders in proportion to the number of shares held in lieu of cash dividend, it is known as stock dividends. ಸ್ಟಾಕ್ ಡಿವಿಡೆಂಡ್ಸ್ ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ, ಇಶ್ಯೂಯಿಂಗ್ ಸ್ಟಾಕ್ ಡಿವಿಡೆಂಡ್ ಈಸ್ ಆಲ್ಸೋ ನೋನ್ ಆಸ್ ಕ್ಯಾಪಿಟಲೈಸೇಷನ್ ಆಫ್ ಪ್ರಾಫಿಟ್ಸ್. ಸೊ ಸ್ಟಾಕ್ ಡಿವಿಡೆಂಡ್ ಯಾವಾಗ ಕೊಡ್ತಾರೆ? ಇಫ್ ದ ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ ಆರ್ ಲಿಕ್ವಿಡಿಟಿ ಪೊಸಿಷನ್ ಆಫ್ ಅ ಕಂಪನಿ ಇಸ್ ನಾಟ್ ಗುಡ್, ಚೆನ್ನಾಗಿಲ್ಲ, ದ ಕಂಪನಿ ಈಸ್ ನಾಟ್ ಹ್ಯಾವಿಂಗ್ ಅ ಲಿಕ್ವಿಡ್ ರಿಸೋರ್ಸಸ್ ಟು ಪೇ ಆಫ್ ಡಿವಿಡೆಂಡ್ಸ್ ಅಂತ ಅನ್ಕೋಣ. ಅವಾಗ ಕಂಪನಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಕ್ಯಾಶ್ ಡಿವಿಡೆಂಡ್ ಕೊಡೋದ್ರ ಬದಲಾಗಿ ಅಡಿಷನಲ್ ಶೇರ್ಸ್ಗಳನ್ನ ಇಶ್ಯೂ ಮಾಡುತ್ತೆ. ಓಕೆನಾ? ಯಾವ ಪ್ರಪೋರ್ಷನ್ ಅಂತಂದ್ರೆ ಎಕ್ಸಿಸ್ಟಿಂಗ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಶೇರ್ ಹೋಲ್ಡರ್ಸ್ ಹತ್ರ, ಅದರ ಆಧಾರದ ಮೇಲೆ ಪ್ರಪೋರ್ಷನೇಟ್ ಆಗಿ ಏನ್ ಮಾಡುತ್ತೆ, ಹೊಸ ಶೇರ್ಸ್ಗಳನ್ನ ಇಶ್ಯೂ ಮಾಡುತ್ತೆ. ಅದನ್ನು ನಾವು ಸ್ಟಾಕ್ ಡಿವಿಡೆಂಡ್ಸ್ ಅಂತ ಹೇಳಿ ಕರಿತೇವೆ. ಸೊ ಪೇಮೆಂಟ್ ಆಫ್ ಸ್ಟಾಕ್ ಡಿವಿಡೆಂಡ್ಸ್ ನೀದರ್ ಅಫೆಕ್ಟ್ಸ್ ಕ್ಯಾಶ್ ಪೊಸಿಷನ್ ಅಂಡ್ ಅರ್ನಿಂಗ್ಸ್ ಆಫ್ ದ ಫರ್ಮ್, ನಾಟ್ ಇಟ್ಸ್ ಓನರ್ಶಿಪ್ ಆಫ್ ದ ಸ್ಟಾಕ್ ಹೋಲ್ಡರ್ಸ್. ನೋಡಿ, ಇಲ್ಲಿ ಯಾವುದೇ ಕಂಟ್ರೋಲಿಂಗ್
ಪೊಸಿಷನ್ ಕೂಡ ಏನು ಅಫೆಕ್ಟ್ ಆಗಲ್ಲ. ಯಾಕಂದ್ರೆ ನಮ್ಮ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ನಾವು ಸ್ಟಾಕ್ ಡಿವಿಡೆಂಡ್ ಅನ್ನು ಇಶ್ಯೂ ಮಾಡ್ತಾ ಇರ್ತೀವಿ. ಹೊಸ ಶೇರ್ ಹೋಲ್ಡರ್ಗೆ ನಾವೇನು ಹೊಸ ಸ್ಟಾಕ್ ಅನ್ನ ಕೊಡಲ್ಲ. ಅಂಡ್ ನಮ್ಮ ಕ್ಯಾಶ್ ಪೊಸಿಷನ್ ಕೂಡ ಅಫೆಕ್ಟ್ ಆಗಲ್ಲ. ಸಿಂಪ್ಲಿ ನಮ್ಗೆ ಏನಾಗುತ್ತೆ, ರಿಸರ್ವ್ ಅಲ್ಲಿ ಇರುವಂತ ಅಮೌಂಟ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದಟ್ಸ್ ಇಟ್. Okay, it is just an internal adjustment where the amount which lies there in a reserve will be transferred to capital. ಅಂದ್ರೆ ಅದಕ್ಕೋಸ್ಕರ ನಾವು ಸ್ಟಾಕ್ ಡಿವಿಡೆಂಡ್ ಇಶ್ಯೂ ಮಾಡುವಂತ ಪ್ರೋಸೆಸ್ ಅನ್ನ ನಾವು ಕ್ಯಾಪಿಟಲೈಸೇಷನ್ ಆಫ್ ಪ್ರಾಫಿಟ್ ಅಂತ ಹೇಳಿ ಕರಿತೇವೆ. Next form of dividend is stock split. A stock split is a change in the number of outstanding shares of a stock achieved through a proportional reduction in the par value of stock. Here only the par value and number of outstanding shares are affected. The amount in the common stock, premium and retained earnings remain unchanged. Okay, accounting treatment ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ. par value ನ ರೆಡ್ಯೂಸ್ ಮಾಡೋದಷ್ಟೇ. ಓಕೆನಾ? ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾತ್ರ. ರಿಮೈನಿಂಗ್ ಎವ್ರಿಥಿಂಗ್ ಏನಿದೆ par value ಮತ್ತೆ ನಂಬರ್ ಆಫ್ ಶೇರ್ಸ್ ಮಾತ್ರ ಅಫೆಕ್ಟ್ ಆಗುತ್ತೆ. ರಿಮೈನಿಂಗ್ ಕಾಮನ್ ಆಗಿ ನಮ್ದೇನ್ ಕ್ಯಾಪಿಟಲ್ ಇರುತ್ತೆ, ಪ್ರೀಮಿಯಮ್ ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ವಿಲ್ ರಿಮೈನ್ ಅನ್ಚೇಂಜ್ಡ್. ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾತ್ರ ಚೇಂಜ್ ಆಗುತ್ತೆ. ದ ಸ್ಟಾಕ್ ಡಿವಿಡೆಂಡ್ ಅಂಡ್ ಸ್ಟಾಕ್ ಸ್ಪ್ಲಿಟ್ ಆರ್ ವೆರಿ ಸಿಮಿಲರ್, ಆಲ್ಮೋಸ್ಟ್ ಸಿಮಿಲರ್. ಸ್ಟಾಕ್ ಡಿವಿಡೆಂಡ್ ಮತ್ತೆ ಸ್ಟಾಕ್ ಸ್ಪ್ಲಿಟ್ಗಳು ಎರಡು ಕೂಡ ಒನ್ ಅಂಡರ್ ಸೇಮ್. The next kind or next form of dividend is scrip dividend. Scrip dividend means payment of dividend in scrip of promissory notes. ಪ್ರಾಮಿಸರಿ ನೋಟ್ಸ್ಗಳನ್ನ ಇಶ್ಯೂ ಮಾಡೋದು. ಪ್ರಾಮಿಸರಿ ನೋಟ್ಸ್ಗಳನ್ನ ಇಶ್ಯೂ ಮಾಡೋದು ಗೊತ್ತಿದೆ ನಿಮಗೆ, ಬಿಲ್ಸ್ ಅಂತ ಕರಿತೀವಿ. ಓಕೆನಾ? ಬಿಲ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ಸ್ಗಳನ್ನ. ಸಮ್ಟೈಮ್ಸ್ ಕಂಪನಿ ನೀಡ್ಸ್ ಕ್ಯಾಶ್ ಜನರೇಟೆಡ್ ಬೈ ಬಿಸ್ನೆಸ್ ಅರ್ನಿಂಗ್ಸ್ ಟು ಮೀಟ್ ದೇರ್ ಡೇ ಟು ಡೇ ರಿಕ್ವೈರ್ಮೆಂಟ್ಸ್. Or there may be a temporary shortage of cash. ದುಡ್ಡಿಲ್ಲ. So company will pay or will settle the dues in the near future ಅಂತ ಅನ್ಕೊಂಡು. In such a cases, the company may issue scrip or notes, ಪ್ರಾಮಿಸಿಂಗ್ ನೋಟ್ಸ್ ಅಥವಾ ಪ್ರಾಮಿಸರಿ ನೋಟ್ಸ್ಗಳನ್ನ ಏನ್ ಮಾಡುತ್ತೆ, ಶೇರ್ ಹೋಲ್ಡರ್ಸ್ಗೆ ಫ್ಯೂಚರ್ ಡೇಟ್ ನಲ್ಲಿ ಯಾವತ್ತೋ ಒಂದಿನ ಬಡ್ಡಿ ಸೇರಿಸಿ ನಾವು ಕೊಡ್ತೀವಪ್ಪ, ಅಥವಾ ಬಡ್ಡಿ ಇಲ್ದೇನೆ ಕೊಡ್ತೀವಿ, ನಿಮ್ಗೆ ಕೊಡ್ಬೇಕಾಗಿರೋ ಡಿವಿಡೆಂಡ್ ಅನ್ನ ಪೇ ಮಾಡ್ತೀವಿ ಅಂತ ಹೇಳಿ ದ ಕಂಪನಿ ಮೇ ಇಶ್ಯೂ ಸ್ಕ್ರಿಪ್ ಡಿವಿಡೆಂಡ್ ಗಳನ್ನ ಕೂಡ ಇಶ್ಯೂ ಮಾಡಬಹುದು. ಇದನ್ನ ನಾವು ಸ್ಕ್ರಿಪ್ ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಬಾಂಡ್ ಡಿವಿಡೆಂಡ್ಸ್. ಬಾಂಡ್ ಡಿವಿಡೆಂಡ್ಸ್ ಮತ್ತೆ ಸ್ಕ್ರಿಪ್ ಡಿವಿಡೆಂಡ್ಗೂ ಕೂಡ ಇವೆರಡರಲ್ಲಿ ಅಂತ ದೊಡ್ಡ ಡಿಫರೆನ್ಸ್ ಏನಿಲ್ಲ. ಆಸ್ ಇನ್ ಕೇಸ್ ಆಫ್ ಸ್ಕ್ರಿಪ್ ಡಿವಿಡೆಂಡ್ಸ್ ಆರ್ ನಾಟ್ ಪೇಡ್ ಇಮಿಡಿಯೇಟ್ಲಿ. ಬಾಂಡ್ ಡಿವಿಡೆಂಡ್ಸ್ ಅಲ್ಲೂ ಕೂಡ ಅಂದ್ರೆ in case of scrip dividend allu kuda the payment will happen in the near future. In case of bond dividend also the dividends or athwa payments will be made in the near future. Instead the company promised to pay dividends at a future date, and to that effect bonds are issued to stockholders in place of cash. ಒಂದು 6 ತಿಂಗಳಾದ್ಮೇಲೆ ನಾವು ಡಿವಿಡೆಂಡ್ ಕೊಡ್ತೀವಪ್ಪ ಅಂತಂದ್ರೆ ಅಪ್ ಟು 6 months they have to wait. ಆ 6 months ವ್ಯಾಲಿಡಿಟಿ ಇರುವಂತ ಬಾಂಡ್ಸ್ ಗಳನ್ನ ಏನ್ ಮಾಡುತ್ತೆ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡುತ್ತೆ. Difference between bond and scrip is in respect of the date of payment and their effect is the same. Scrip dividend ಗೂ ಬಾಂಡ್ ಡಿವಿಡೆಂಡ್ ಗೂ ಏನಪ್ಪ ಡಿಫರೆನ್ಸ್ ಅಂದ್ರೆ ಯಾವ ಡೇಟ್ ಅಲ್ಲಿ ಅದು ಮೆಚೂರ್ ಆಗುತ್ತೆ ಅಂತ. ಓಕೆನಾ? ಬಾಂಡ್ ಯೂಸ್ ಟು ಪೇ ಡಿವಿಡೆಂಡ್ಸ್ ಕ್ಯಾರಿ ಇಂಟ್ರೆಸ್ಟ್. ಯಾವಾಗ್ಲೂ ಕೂಡ ಬಾಂಡ್ ಇಶ್ಯೂ ಮಾಡಿದ್ದೇನೆ ಅಂತಂದ್ರೆ 100% ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ವೆರಾಸ್ ಸ್ಕ್ರಿಪ್ಸ್ ಗಳು ಮೇ ಕ್ಯಾರಿ ಇಂಟ್ರೆಸ್ಟ್, ಮೇ ನಾಟ್ ಕ್ಯಾರಿ ಇಂಟ್ರೆಸ್ಟ್ ಆಲ್ಸೋ. ಆಕ್ಚುಲಿ ಬಾಂಡ್ ಡಿವಿಡೆಂಡ್ ಮತ್ತೆ ಸ್ಕ್ರಿಪ್ ಡಿವಿಡೆಂಡ್ ಆಲ್ಮೋಸ್ಟ್ ಒನ್ ಅಂಡರ್ ಸೇಮ್ ಎಕ್ಸೆಪ್ಟ್ ಇನ್ ದೀಸ್ ಟು factors ಅಥವಾ elements. And the next category of dividend is property dividend. ಏನು ಪ್ರಾಪರ್ಟಿ ಡಿವಿಡೆಂಡ್ ಅಂತಂದ್ರೆ ಪೇಯಿಂಗ್ ಡಿವಿಡೆಂಡ್ ಇನ್ ಕೈಂಡ್. ಅಸೆಟ್ಸ್ ಗಳನ್ನ ಕೊಟ್ಬಿಡೋದು, ಕ್ಯಾಶ್ ಕೊಡ್ತಿಲ್ಲ, ಯಾವುದೋ ಪ್ರಾಪರ್ಟಿಯನ್ನ ಅಥವಾ ಅಸೆಟ್ಸ್ ಗಳನ್ನ ಕೊಡೋದು ಡಿವಿಡೆಂಡ್ ಆಗಿ. ಪ್ರಾಪರ್ಟಿ ಡಿವಿಡೆಂಡ್ ಕ್ಯಾನ್ ಈದರ್ ಇನ್ಕ್ಲೂಡ್ ಶೇರ್ಸ್ ಆಫ್ ಸಬ್ಸಿಡಿಯರಿ ಕಂಪನಿ ಆರ್ ಎನಿ ಫಿಸಿಕಲ್ ಅಸೆಟ್ಸ್ ಆಫ್ ದ ಕಂಪನಿ. ನಮ್ಮ ಕಂಪ್ನಿಲಿ ಏನೋ ನಾವು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಪ್ಪ, ನಮ್ಮ ಕಂಪ್ನಿಲಿ ಕುಕ್ಕರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ, ಶೇರ್ ಹೋಲ್ಡರ್ ನೋಡಪ್ಪ ನಿಂಗೆ 500 ರೂಪಾಯಿ ಕೊಡಬೇಕು, 500 ರೂಪಾಯಿ ಒಂದು ಕುಕ್ಕರ್ ತಗೊಂಡು ಹೋಗ್ಬಿಡು ಅಂತ ಪ್ರಾಡಕ್ಟ್ ಕೊಟ್ಬಿಡೋದು, ಫಿಸಿಕಲ್ ಅಸೆಟ್. ಇಲ್ಲ ನಮ್ಮ ಕಂಪ್ನಿ ಏನೋ ಡೆಸ್ಕ್ಗಳನ್ನ ಚೇರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಟು ದ ಎಕ್ಸ್ಟೆಂಟ್ ಏನು ವರ್ತ್ ಆಫ್ ಡಿವಿಡೆಂಡ್ ಎಷ್ಟು ಕೊಡಬೇಕು ಅಷ್ಟಕ್ಕೆ ಬೆಲೆ ಬಾಳುವಂತ ಪ್ರಾಪರ್ಟಿಗಳನ್ನ ಅಥವಾ ಥಿಂಗ್ಸ್ ಅನ್ನ ಕೊಡ್ತೀವಿ. ಅಥವಾ ನಮ್ಮ ಸಬ್ಸಿಡಿಯರಿ ಕಂಪನಿಯಲ್ಲಿ ಇರುವಂತಹ ಹೋಲ್ಡಿಂಗ್ಸ್, ಇನ್ವೆಸ್ಟ್ಮೆಂಟ್ ಅನ್ನ ನಿಮ್ಗೆ ನಾವು ಡಿವಿಡೆಂಡ್ ಆಗಿ ಕೊಡ್ತಿದ್ದೀವಿ ಅಂತ ಏನಾದ್ರು ಮಾಡಿದ್ರೆ ಅದನ್ನ ನಾವು ಪ್ರಾಪರ್ಟಿ ಡಿವಿಡೆಂಡ್ಸ್ ಅಂತ ಹೇಳಿ ಕರಿತೀವಿ. ಇಶ್ಯೂಯಿಂಗ್ ಪ್ರಾಪರ್ಟಿ ಡಿವಿಡೆಂಡ್ಸ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಥವಾ ಸಿಚುವೇಶನ್ ಆಗುತ್ತೆ. ಅಂಡ್ ಇಶ್ಯೂಯಿಂಗ್ ಆಫ್ ದಿಸ್
ಪ್ರಾಪರ್ಟಿ ಡಿವಿಡೆಂಡ್ ಇಸ್ ನಾಟ್ ದಟ್ ಮಚ್ ಪಾಪ್ಯುಲರ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಇದು ಅಷ್ಟೊಂದು ಪಾಪ್ಯುಲರ್ ಆಗಿ ಇಲ್ಲ. ಓಕೆನಾ, ಇಲ್ಲಿಗೆ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದ ಕೈಂಡ್ಸ್ ಆಫ್ ಡಿವಿಡೆಂಡ್ಸ್ ಅಂಡ್ ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಈ ಒಂದು ಸೆಷನ್ ನಾವೇನೇನು ತಿಳ್ಕೊಂಡ್ವಿ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸೀಸ್ ಅಂಡ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಿವಿಡೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.